ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗಳಿಗಾಗಿ ಜಿಕೆ ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಅಗ್ನಿವೀರ್ ಆರ್ಮಿ ಜಿಡಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ಆ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜು ಹಾಗೆ ಜನರಲ್ ಸೈನ್ಸ್ ಕ್ಲಾಸ್ಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇರುತ್ತೆ. ಕೇವಲ 499 ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಆನ್ಲೈನ್ ಕೋರ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಸಹ ನೀವು ಆವಾಗಲೇ ಕಾಲ್ ಮಾಡಿ ನಮಗೆ ಕೇಳಬಹುದು. ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಲೈವ್ ಇರುತ್ತೆ. ಹಾಗೆ ಅದರ ಜೊತೆಗೆ PDF ನೋಟ್ಸ್ ಕೊಡ್ತೇವೆ, ಕ್ವಶನ್ ಪೇಪರ್ ಸಹ ಕೊಡ್ತೇವೆ ಕೇವಲ 500 ರೂಪಾಯಿಗೆ. ಈ ಕ್ಲಾಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ ನಮ್ಮ ಹತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಿಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಮೊಳಕೆ ಒಡೆಯುವ ಈಸ್ಟ್ ಎಂದರೇನು? ಆಪ್ಷನ್ಗಳು: ಪ್ರಾಥಮಿಕ ಜೀವಿಗಳು, ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ, ಶಿಲೀಂಧ್ರ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಶಿಲೀಂಧ್ರ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಲೋಹವನ್ನು ಪ್ಯಾಕೆಟ್ಗಳಲ್ಲಿ ಇಡಲಾಗುವುದಿಲ್ಲ? ಆಪ್ಷನ್ಗಳು: ಅಲ್ಯೂಮಿನಿಯಂ, ಕಬ್ಬಿಣ, ಸೋಡಿಯಂ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ. ಮೂರನೆಯ ಪ್ರಶ್ನೆ, ಹಾಲನ್ನು ಮೊಸರಾಗಿ ಪರಿವರ್ತಿಸುವುದು ಯಾವುದು? ಆಪ್ಷನ್ಗಳು: ಲ್ಯಾಕ್ಟೋಬಾಸಿಲಸ್, ಮೈಕ್ರೋಕೋಕಸ್, ಸ್ಟ್ಯಾಫಿಲೋಕೋಕಸ್, ಸ್ಯಾಡೋಮೋನಾಸ್. ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟೋಬಾಸಿಲಸ್. ಇನ್ನು ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುವು ಉತ್ತಮ ವಿದ್ಯುತ್ ವಾಹಕವಲ್ಲ? ಆಪ್ಷನ್ಗಳು: ಮರ, ಪ್ಲಾಟಿನಂ, ಉಕ್ಕು. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಮರ. ಐದನೆಯ ಪ್ರಶ್ನೆ, ಸಿಡುಬಿಗೆ ಕಾರಣವೇನು? ಆಪ್ಷನ್ಗಳು: ಕೀಟಗಳು, ಬ್ಯಾಕ್ಟೀರಿಯಾ, ವೈರಸ್. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ವೈರಸ್. ಇನ್ನು ಆರನೆಯ ಪ್ರಶ್ನೆ, ಪ್ರೋಟಾನ್ನ ಚಾರ್ಜ್ ಎಷ್ಟು? ಆಪ್ಷನ್ಗಳು: ಅಸಡ್ಡೆ, ಧನಾತ್ಮಕ, ಋಣಾತ್ಮಕ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ. ಏಳನೆಯ ಪ್ರಶ್ನೆ, ಸಸ್ಯಗಳಲ್ಲಿ ಕಂಡುಬರುವ ಕ್ಸೈಲೆಮ್ ಈ ಕೆಳಗಿನ ಕಾರ್ಯಗಳಿಗೆ ಕಾರಣವಾಗಿದೆ? ಆಪ್ಷನ್ಗಳು: ನೀರಿನ ಸಾಗಣೆ, ಆಹಾರ ಸಾಗಣೆ, ಅಮೈನೋ ಆಮ್ಲಗಳ ಸಾಗಣೆ, ಆಮ್ಲಜನಕದ ಸಾಗಣೆ. ಇದಕ್ಕೆ ಸರಿಯಾದ ಉತ್ತರ ನೀರಿನ ಸಾಗಣೆ. ಇನ್ನು ಎಂಟನೆಯ ಪ್ರಶ್ನೆ, ವಿದ್ಯುತ್ ಕಾಂತವನ್ನು ತಯಾರಿಸಲು ಯಾವ ಲೋಹ ಸೂಕ್ತವಾಗಿದೆ? ಆಪ್ಷನ್ಗಳು: ಹಂದಿ ಕಬ್ಬಿಣ, ಉಕ್ಕು, ತಾಮ್ರ, ಕೋಬಾಲ್ಟ್. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ. ಇನ್ನು ಒಂಬತ್ತನೆಯ ಪ್ರಶ್ನೆ, ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ? ಆಪ್ಷನ್ಗಳು: ವರ್ಷಕ್ಕೊಮ್ಮೆ, ಚಂದ್ರನು ಪೂರ್ಣ ಹಂತದಲ್ಲಿದ್ದಾಗ, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ, ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ. ಇದಕ್ಕೆ ಸರಿಯಾದ ಉತ್ತರ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ ಸೂರ್ಯಗ್ರಹಣವಾಗುತ್ತದೆ. ಇನ್ನು ಹತ್ತನೆಯ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳನ್ನು ತುಂಬಲು ಸಾರಜನಕ ಏಕೆ ಬೇಕು? ಆಪ್ಷನ್ಗಳು: ಬಲ್ಬನ್ನು ಪ್ರಕಾಶಮಾನವನ್ನಾಗಿ ಮಾಡುತ್ತದೆ, ಉರಿಯೂತ ಪ್ರತಿಬಂಧ, ಗಾಳಿಗಿಂತ ಭಾರವಾಗಿರುತ್ತದೆ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಉರಿಯೂತ ಪ್ರತಿಬಂಧ. ಇನ್ನು 11ನೆಯ ಪ್ರಶ್ನೆ, ಸಮತೋಲಿತ ಆಹಾರವು ಡ್ಯಾಶ್ ಅನ್ನು ಒಳಗೊಂಡಿರುತ್ತದೆ?
ಆಪ್ಷನ್ಗಳು ಪ್ರೋಟೀನು, ಜೀವಸತ್ವ, ಕಾರ್ಬೋಹೈಡ್ರೇಟ್ಗಳು ಇವೆಲ್ಲವು. ಇದಕ್ಕೆ ಸರಿಯಾದ ಉತ್ತರ ಇವೆಲ್ಲವು. ಇನ್ನು 13ನೆಯ ಪ್ರಶ್ನೆ, ಕಬ್ಬಿನ ತುಕ್ಕು ಹಿಡಿಯುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ಗಳು ರಾಸಾಯನಿಕ ಬದಲಾವಣೆ, ಜೀವರಾಸಾಯನಿಕ ಬದಲಾವಣೆಗಳು, ಎಲೆಕ್ಟ್ರೋಕೆಮಿಕಲ್ ಪರಿವರ್ತನೆ, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ಬದಲಾವಣೆ. ಇನ್ನು 14ನೆಯ ಪ್ರಶ್ನೆ, ಕಲ್ಲಿದ್ದಲು ರೂಪಾಂತರದಿಂದ ಯಾವ ರೂಪಕ್ಕೆ ಬದಲಾಗುತ್ತದೆ? ಆಪ್ಷನ್ಗಳು ಚಿನ್ನ, ವಜ್ರ, ಪ್ಲಾಟಿನಿಯಂ, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ವಜ್ರ. 15ನೆಯ ಪ್ರಶ್ನೆ, ವಾಹನ ಚಲಿಸಿದಾಗ ಅದು ಹೊರಟು ಹೋಗುತ್ತದೆಯೇ? ಆಪ್ಷನ್ಗಳು ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಸಾರಜನಕ, ಕಾರ್ಬನ್ ಮೊನಾಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್. ಇನ್ನು 16ನೆಯ ಪ್ರಶ್ನೆ, ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಆಪ್ಷನ್ಗಳು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ. ಇನ್ನು 17ನೆಯ ಪ್ರಶ್ನೆ, ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಎಷ್ಟು? ಆಪ್ಷನ್ಗಳು 120/80, 70/90, 110/150, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ 120/80. ಇನ್ನು 18ನೆಯ ಪ್ರಶ್ನೆ, ಶಕ್ತಿಯ ಘಟಕ ಯಾವುದು? ಆಪ್ಷನ್ಗಳು ಪ್ರತಿ ಸೆಕೆಂಡಿಗೆ 1 ಜೌಲ್, ಸೆಕೆಂಡಿಗೆ ಜೌಲ್ ಮತ್ತು ವ್ಯಾಟ್, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡಿಗೆ ಜೌಲ್ ಮತ್ತು ವ್ಯಾಟ್. ಇನ್ನು 19ನೆಯ ಪ್ರಶ್ನೆ, ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಕನಿಷ್ಠವಾಗಿರುತ್ತದೆ? ಆಪ್ಷನ್ಗಳು ನೀರಿನಲ್ಲಿ, ಗಾಳಿಯಲ್ಲಿ, ಪಾದರಸ, ಕಬ್ಬಿಣ. ಇದಕ್ಕೆ ಸರಿಯಾದ ಉತ್ತರ ಗಾಳಿಯಲ್ಲಿ. ಇನ್ನು 20ನೆಯ ಪ್ರಶ್ನೆ, ಜೆಟ್ ಎಂಜಿನ್ ಒಂದು ಎಂಜಿನ್ ಆಗಿದೆ, ಅದು ಯಾವ ಎಂಜಿನ್ ಅಂತ? ಆಪ್ಷನ್ಗಳು ರೋಟರಿ ಎಂಜಿನ್, ಬಾಹ್ಯ ದಹನಕಾರಿ ಎಂಜಿನ್, ಟರ್ಬೈನ್ ಎಂಜಿನ್, ಪ್ರತಿಕ್ರಿಯಾ ಎಂಜಿನ್. ಇದಕ್ಕೆ ಸರಿಯಾದ ಉತ್ತರ ಬಾಹ್ಯ ದಹನಕಾರಿ ಎಂಜಿನ್. ಇನ್ನು 21ನೆಯ ಪ್ರಶ್ನೆ, ಎಕ್ಸ್ ವಿಕಿರಣವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು ಥಾಮ್ಸನ್ನು, ಭಾಗಸ್ಸು, ಜಾನ್ಸನ್ನು, ರೋಂಟ್ಜೆನ್. ಇದಕ್ಕೆ ಸರಿಯಾದ ಉತ್ತರ ರೋಂಟ್ಜೆನ್. ಇನ್ನು 22ನೆಯ ಪ್ರಶ್ನೆ, ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು? ಆಪ್ಷನ್ಗಳು 0 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 25 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಸರಿಯಾದ ಉತ್ತರ 4 ಡಿಗ್ರಿ ಸೆಲ್ಸಿಯಸ್. 23ನೆಯ ಪ್ರಶ್ನೆ, ನ್ಯೂಟನ್ನ ಚಲನೆಯ 3ನೇ ನಿಯಮವನ್ನು ಯಾವುದರಲ್ಲಿ ಬಳಸಲಾಗುತ್ತದೆ? ಆಪ್ಷನ್ಗಳು ಬಿಲ್ಲುಗಾರಿಕೆ, ಬಾಹ್ಯಾಕಾಶ ನೌಕೆ, ಎ ಮತ್ತು ಬಿ ಎರಡೂ, ಗಾಳಿಪಟ ಹಾರಾಟ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಇನ್ನು 24ನೆಯ ಪ್ರಶ್ನೆ, ಗಾಳಿಯಲ್ಲಿರುವ ಸಾರಜನಕದ ಪ್ರಮಾಣ ಎಷ್ಟು? ಆಪ್ಷನ್ಗಳು 21%, 50%, 78%, 29%. ಇದಕ್ಕೆ ಸರಿಯಾದ ಉತ್ತರ 78%. 25ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುವುದಿಲ್ಲ? ಆಪ್ಷನ್ಗಳು ಲೀಡ್ ಸಲ್ಫೈಡ್, ಸತು ಸಲ್ಫೈಡ್, ಕ್ಯಾಲ್ಸಿಯಂ ಸಲ್ಫೈಡ್, ಸೋಡಿಯಂ ಸಲ್ಫೈಡ್. ಇದಕ್ಕೆ ಸರಿಯಾದ ಉತ್ತರ ಲೀಡ್ ಸಲ್ಫೈಡ್. ಇನ್ನು 26ನೆಯ ಪ್ರಶ್ನೆ, ಮಾನವರಲ್ಲಿ ರಕ್ತಹೀನತೆಗೆ ಕಾರಣವೇನು? ಆಪ್ಷನ್ಗಳು ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಬಿ. ಇನ್ನು 27ನೆಯ ಪ್ರಶ್ನೆ, ಮುಖದಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ಗಳು 20, 14, 13, 12. ಇದಕ್ಕೆ ಸರಿಯಾದ ಉತ್ತರ 14 ಮೂಳೆಗಳು ನಮ್ಮ ಮುಖದಲ್ಲಿವೆ. ಇನ್ನು 28ನೆಯ ಪ್ರಶ್ನೆ, ಮಾನವ ಚರ್ಮವನ್ನು ಯಾವ ವಿಜ್ಞಾನ ಶಾಖೆಯ ಅಡಿಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ? ಆಪ್ಷನ್ಗಳು ಶರೀರಶಾಸ್ತ್ರ, ರೋಗಶಾಸ್ತ್ರ, ಅಂಗರಚನಾಶಾಸ್ತ್ರ, ಚರ್ಮಶಾಸ್ತ್ರ.
ಇದಕ್ಕೆ ಸರಿಯಾದ ಉತ್ತರ ಚರ್ಮಶಾಸ್ತ್ರ. ಇನ್ನು 29ನೆಯ ಪ್ರಶ್ನೆ, ರಕ್ತ ಶುದ್ಧೀಕರಣ ಎಲ್ಲಿ ಆಗುತ್ತದೆ? ಆಪ್ಷನ್ಗಳು ಶ್ವಾಸಕೋಶಗಳು, ಮೂತ್ರಪಿಂಡಗಳು, ಅಪಧಮನಿ, ಅಭಿಧಮನಿ. ಇದಕ್ಕೆ ಸರಿಯಾದ ಉತ್ತರ ಮೂತ್ರಪಿಂಡಗಳಲ್ಲಿ. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಅಭ್ರಕವು ಯಾವುದರ ರೂಪ? ಆಪ್ಷನ್ಗಳು ಖನಿಜ, ಮರದ, ಅಮೂಲ್ಯ ಕಲ್ಲುಗಳು, ವಿಮಾನ. ಇದಕ್ಕೆ ಸರಿಯಾದ ಉತ್ತರ ಖನಿಜ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.